ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರಾಜ್ಯದಾದ್ಯಂತ ನಿನ್ನೆ ಮಹಾಶಿವರಾತ್ರಿಯನ್ನು ಅತ್ಯಂತ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಯಿತು. ಮಲೆನಾಡಿನಿಂದ ಕರಾವಳಿಯವರೆಗೆ ಮಹಾದೇವನ ಸ್ಮರಣೆ ನಡೆಯಿತು. ಗೋಕರ್ಣದಲ್ಲಿರುವ ಆತ್ಮಲಿಂಗಕ್ಕೆ ಭಕ್ತರಿಂದ ಗಂಗಾಜಲದ ಅಭಿಷೇಕ ಮತ್ತು ಇಡೀ ರಾತ್ರಿ ಜಾಗರಣೆ ನಡೆಯಿತು. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಮಾದಪ್ಪನಿಗೆ ವಿಶೇಷ ತೈಲಮಜ್ಜನ ನಡೆಯಿತು. ನಂತರ ವಿಶೇಷ ರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಮಾದಪ್ಪನ ದರ್ಶನ ಪಡೆದರು. ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಶಿವಜ್ಯೋತಿ ಮೆರವಣಿಗೆ ಜರುಗಿತು. ಮುರುಡೇಶ್ವರದ ಸಮುದ್ರ ತೀರದಲ್ಲಿರುವ ಬೃಹತ್ ಶಿವನ ಪ್ರತಿಮೆಗೆ ವಿಶೇಷ ಅಲಂಕಾರ ಪೂಜೆಗಳು ನೆರವೇರಿದವು. ಸಂಜೆ ಆಯೋಜಿಸಲಾಗಿದ್ದ ವಿಶೇಷ ಲೇಸರ್ ಶೋ ಭಕ್ತರನ್ನು ಆಕರ್ಷಿಸಿತು. ಬೆಂಗಳೂರಿನಲ್ಲಿರುವ ಗವಿಗಂಗಾಧೇಶ್ವರ ದೇವಸ್ಥಾನದಲ್ಲಿ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಭಕ್ತರಿಂದ ಇಡೀ ರಾತ್ರಿ ಭಜನೆ ನೆರವೇರಿತು. ನಿನ್ನೆ ಮುಂಜಾನೆಯಿಂದಲೇ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಬಿಲ್ವಾರ್ಚನೆ ನೆರವೇರಿದವು. ಬೆಂಗಳೂರಿನ ಈಶಾ ಫೌಂಡೇಶನ್ ಮತ್ತು ವಿವಿಧ ಮಠಗಳಲ್ಲಿ ಇಡೀ ರಾತ್ರಿ ಸಾಂಸ್ಕೃತಿಕ ನೃತ್ಯ, ಸಂಗೀತ ಹಾಗೂ ಜಾಗರಣೆ ಕಾರ್ಯಕ್ರಮಗಳು ನಡೆಯಿತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬಸ್ಥರು ಸೇರಿದಂತೆ ಅನೇಕ ರಾಜಕೀಯ ನಾಯಕರು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದರು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.